ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಇನ್ನೂ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಇದ್ದೀರಾ ಮತ್ತು ಇನ್ನೂ ಕೆಲವೊಬ್ಬರು ಕಲಿಬೇಕು ಅಂತೇಳಿ ಮಿಷಿನನ್ನು ತಂದಿಟ್ಕೊಂಡಿದ್ದೀರಾ. ಅಂಥವ್ರಿಗೋಸ್ಕರ ಈ ರೆಡಿ ಡ್ರೆಸ್ ಏನು ಬರುತ್ತಲ್ವಾ, ಆ ರೆಡಿ ಡ್ರೆಸ್ಸಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಯಾವ ರೀತಿ ಸೈಡ್ ಫಿಟ್ಟಿಂಗನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಇನ್ನೂ ಟೈಲರಿಂಗ್ ಬರ್ತಾ ಇಲ್ಲ, ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಕೂಡ ಬರ್ತಾ ಇಲ್ಲ ಅಂದರೂ ಸಹ ನಿಮ್ಮದು ಅಥವಾ ಬೇರೆಯವ್ರದ್ದು ಸಹ ನೀವು ತೊಗೊಂಡು ಸೈಡ್ ಫಿಟ್ಟಿಂಗನ್ನು ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೀವು ಕೆಲಸವನ್ನು ಮಾಡ್ತಾ ಇರ್ಬೋದು. ಅದೇ ರೀತಿ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ರೆಡಿ ಡ್ರೆಸ್ಸಿಗೆ ಯಾವ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಮತ್ತು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಂಡು ಶೇಪ್ ತಕ್ಕೋಬೇಕು ಮತ್ತು ಅದಕ್ಕೆ ಯಾವ ರೀತಿ ಫಿಟ್ಟಿಂಗನ್ನು ಕೊಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಕೂಡ ನಿಮ್ಮ ಡ್ರೆಸ್ಸಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ಓಕೆನಾ? ಬನ್ನಿ. ಕಸ್ಟಮರು ನನಗೆ ಈ ಡ್ರೆಸ್ ತಂದು ಕೊಟ್ಟಿದ್ದಾರೆ. ಅವ್ರಿಗೆ ಇದು ಸ್ಲೀವ್ಲೆಸ್ ಡ್ರೆಸ್ ಬಂದಿದೆ. ರೆಡಿ ಸ್ಲೀವ್ಸನ್ನು ಈ ರೀತಿ ಕೊಟ್ಟಿದ್ದಾರೆ ಡ್ರೆಸ್ಸಲ್ಲಿ. ಇದನ್ನು ನಾನು ಅವ್ರ ಅಳತೆಗೆ ಕಟಿಂಗ್ ಮಾಡಿ ಅದಾದಮೇಲೆ ಡ್ರೆಸ್ಗೆ ಸ್ಟಿಚಿಂಗ್ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲು ಈ ಸ್ಲೀವ್ಸಿಗೆ ಶೇಪನ್ನು ತಕ್ಕೊಳ್ಳೋಣ, ಅದಾದಮೇಲೆ ನಾವು ಸ್ಟಿಚಿಂಗನ್ನು ಮಾಡೋಣ. ಕಸ್ಟಮರ್ ನನಗೆ ಸ್ಲೀವ್ಸ್ ಲೆಂತನ್ನು ನನಗೆ 15 ಇಂಚ್ ಬೇಕು ಅಂದಿದ್ರು. ನೋಡಿ, ನಮಗೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿದ್ರ ಮೇಲೆ ಬರ್ತಿದ್ದೀನಿ ನಾನು. 15 ಇಂಚಿಗೆ ಈ ಸ್ಲೀವ್ಸನ್ನು ನಾನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಫಸ್ಟು ಕೆಳಗಡೆ ಮತ್ತು ಮೇಲ್ಗಡೆ ಯಾವ ರೀತಿ ಶೇಪ್ ತಕ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಉಲ್ಟಾ ಸೀದಾ ಏನಿರುತ್ತಲ್ವ ಅದನ್ನೊಂದ್ಸಲ ನೋಡಿಕೊಂಡು ಅದಾದಮೇಲೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಬಟ್ಟೆನಲ್ಲಿ ಉಲ್ಟಾ ಸೀದಾ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ನೋಡ್ಕೊಳ್ಳಿ, ಅದಾದಮೇಲೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ. 2 ಸ್ಲೀವ್ ಏನಿದೆಯಲ್ಲ ಅದನ್ನು ನಾನು ಈ ಉಲ್ಟಾ ಸೀದಾ ನೋಡಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಟ್ಕೊಂಡು ಕಸ್ಟಮರ್ ನನಗೆ 15 ಇಂಚು ಸ್ಲೀವ್ಸ್ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಎಷ್ಟಿದೆ ನೋಡ್ಕೊಳ್ಳೋಣ. ಫಸ್ಟು ಫುಲ್ ಲೆಂತ್ ಬಂದು ಇಲ್ಲಿ 19 ಇಂಚಿದೆ. ಆದರೆ ನಮಗೆ ರೆಡಿ ಬೇಕಿರೋದು 15 ಇಂಚ್ ಅಷ್ಟೇ ಬೇಕು. 15 ಇಂಚಿಗೆ ನಾನು 1.5 ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೊಂಡು 16.5 ಇಂಚು, ಅಥವಾ ನಿಮ್ಗೆ ಸ್ವಲ್ಪ ಫೋಲ್ಡಿಂಗ್ ಜಾಸ್ತಿ ಮಾಡ್ತೀರಾ ಅಂದರೆ 17 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವು ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಜಾಸ್ತಿ ಫೋಲ್ಡ್ ಮಾಡ್ತೀರಾ ಅಂದರೆ ಮಾತ್ರ 17 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 16.5 ಇಂಚ್ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಕೆಳಗಡೆ ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡೋದ್ರಿಂದ 17 ಇಂಚನ್ನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಏನಿದೆ ಅಲ್ವಾ, ಆ ಎಕ್ಸ್ಟ್ರಾ ಇರೋದನ್ನು ಮೇಲ್ಗಡೆ ಕಟ್ ಮಾಡಬೇಡಿ, ಕೆಳಗಡೆ ಏನಿದೆಯಲ್ಲ ಕೆಳಗಡೆ ಕಟ್ ಮಾಡಿಟ್ಕೊಳ್ಳಿ. ಓಕೆನಾ? ಇವಾಗ ಲೆಂತನ್ನು ಸರಿ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಶೇಪ್ ಏನಿದೆಯಲ್ಲ ಶೇಪ್ಸನ್ನು ತಕ್ಕೋಬೇಕು. ಮೇಯ್ನ್ ತುಂಬ ಇಂಪಾರ್ಟೆಂಟು, ಶೇಪನ್ನು ನೀಟಾಗಿ ಡೌನಿಂಗನ್ನು ಕೊಟ್ಟು ತಕ್ಕೊಳ್ಳಿ. ಇಲ್ಲಿ ನಾನಿದು 3/4 ಆಗಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಶೇಪ್ ಇಲ್ಲ. 3/4 ಆಗಿರೋದ್ರಿಂದ ನಾನು 3.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ಶೇಪನ್ನು ತಕ್ಕೊತೀನಿ. ಕೆಲವೊಂದು ನಿಮ್ಮ ಬಟ್ಟೆಲಿ ನೋಡ್ಕೊಳ್ಳಿ, ಅದರಲ್ಲಿ ಏನಾದರೂ ಶೇಪ್ ಇತ್ತು ಅಂದರೆ ತಕ್ಕೊಳ್ಳೋಕೆ ಹೋಗಬೇಡಿ. ಶೇಪ್ ಇಲ್ಲ ಅಂದರೆ ಮಾತ್ರ ಶೇಪನ್ನು ತಕ್ಕೊಳ್ಳಿ. ಇದರಲ್ಲಿ ಶೇಪ್ ನೋಡಿ ಇಷ್ಟು ಬಟ್ಟೆ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಶೇಪನ್ನು ಕೊಟ್ಕೊಂಡು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅಲ್ಲ ಆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ. ಬಟ್ಟೆ ಕಡಿಮೆ ಇತ್ತು ಅಂದರೆ ಆ ಕಡೆ ಈ ಕಡೆ ಬೇರೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದರಲ್ಲಿ ಬಟ್ಟೆ ಏನು ಕಡಿಮೆ ಇಲ್ಲ. ಇದನ್ನು ನಾನೀಗ ಈ ರೀತಿ ಶೇಪ್ ತಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ನನಗೆ ಈ ರೀತಿ ಇಲ್ಲಿ ಪೈಪಿಂಗ್ ಬಂದಿದೆ. ಪೈಪಿಂಗ್ ಬಂದಾಗ ನಾವು ಈ ಪೈಪಿಂಗ್ ಏನಿದೆಯಲ್ಲ ಅದು ಮೇಲೆ ಬರಬೇಕು, ಅದೇ ರೀತಿಯೇ ಸ್ಟಿಚ್ ಮಾಡಬೇಕು. ಪೈಪಿಂಗ್ ಯಾವುದೇ ರೀತಿ ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡಬಾರ್ದು. ಈಗ ಸ್ಟಿಚ್ ಮಾಡೋದಕ್ಕೆ ಇಲ್ಲೇನು ಸ್ಟಾರ್ಟಿಂಗ್ ಹೊಲಿಗೆ ಇದೆಯಲ್ಲ ಸ್ವಲ್ಪ ಹೊಲಿಗೆಯನ್ನು ಬಿಚ್ಕೊಳ್ಳಿ. ನಿಧಾನವಾಗಿ ನೋಡ್ಕೊಳ್ಳಿ, ಹೊಸಬ್ರಿಗೆ ಗೊತ್ತಿರಲ್ಲ. ನಾನು ಅದಕ್ಕೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಎಲ್ಲಿ ಹೊಲಿಗೆ ಬಿಚ್ಚಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಧಾನವಾಗಿ ನೋಡಿಕೊಂಡು ಅದಾದಮೇಲೆ ಹೊಲ್ಕೊಡಿ. ಯಾಕೆಂದರೆ ನೀವಿನ್ನೂ ಬ್ಲೌಸ್ ಹೊಲಿಯೋಕ್ಕೆ ಕಲ್ತಿಲ್ಲ, ಆದರೆ ನಿಮ್ಮ ಹತ್ರ ಮಿಷಿನ್ ಇತ್ತು ಅಂದರೆ ನೈಟಿ ಆಲ್ಟ್ರೇಷನ್ ಮಾಡೋದು, ಡ್ರೆಸ್ ಆಲ್ಟ್ರೇಷನ್ ಮಾಡೋದು, ಜಿಗ್ಜಾಗು ಫಾಲ್ ಈ ಥರ ಮಾಡಿಕೊಂಡೆ ನೀವು ಮನೇಲಿ ಕೂತ್ಕೊಂಡು ಸಾಧ್ಯ ಆದಷ್ಟು ದುಡಿಮೆಯನ್ನು ಮಾಡ್ಕೋಬೋದು. ಅದಾದಮೇಲೆ ಇವಾಗ ಏನು ಬ್ಲೌಸೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ವ,
ಇವಾಗ ನಿಮಗೆ ಡ್ರೆಸ್ಸು ನೈಟಿ ಆಲ್ಟ್ರೇಷನಿಗೆ ಕೊಡೋ ಕಸ್ಟಮರು ನೆಕ್ಸ್ಟ್ ನೀವೇ ಬ್ಲೌಸ್ ಹೊಲಿತೀರಾ ಕಲಿತಾ ಇದ್ದೀರಾ ಅಂತ ಗೊತ್ತಾದರೆ ನೆಕ್ಸ್ಟ್ ಅವ್ರೇನು ಮಾಡ್ತಾರೆ, ನಿಮಗೆ ಬ್ಲೌಸು ಡ್ರೆಸ್ಸು ಎಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಕೊಡ್ತಾರೆ. ಕುಚ್ಚು ಹಾಕ್ತಾಯಿದ್ರಿ ಅಂದರೆ ಕುಚ್ಚನ್ನು ಸಹ ಹಾಕೋದಕ್ಕೆ ಕೊಡ್ತಾರೆ. ಇವಾಗ ಏನು ಮಾಡಬೇಕು, ಒಂದೊಂದೇ ಸ್ಟೆಪ್ಪು ಚಿಕ್ಕದ್ರಿಂದ ಕಲ್ತ್ಕೊತಾ ಹೋಗಿ ಆಲ್ಟ್ರೇಷನಿಂದ ಸ್ಟಾರ್ಟ್ ಮಾಡಿ ಅದಾದಮೇಲೆ ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಹೊಲಿಗೆ ಏನಿದೆಯಲ್ಲ ಹೊಲಿಗೆ ಬಿಚ್ಕೊಂಡಿದ್ದೀನಿ. ಒಂದು ಸ್ಲೀವ್ಸನ್ನು ತೊಗೊತೀನಿ ನಾನು. ಫಸ್ಟ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಕೆಳಗಡೆ ಫೋಲ್ಡಿಂಗನ್ನು ಮಾಡ್ಕೊತೀನಿ. ಉಲ್ಟಾ ಸೀದಾ ಏನಿದೆಯಲ್ವ ನೋಡ್ಕೊಳ್ಳಿ. ಹೊಸ್ದಾಗಿ ಮಾಡ್ತಿರೋರಾದರೆ ಇಲ್ಲಿ 1/2 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಬರಬಾರ್ದು. ಅದಕ್ಕೋಸ್ಕರ 1/2 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಸ್ಲೀವ್ಸ್ ಏನಿದೆಯಲ್ಲ ಅದು ಸೆಂಟ್ರ್ ಪಾಯಿಂಟಿಗೆ ಒಂದು ನ್ಯಾಚ್ ಕೊಡಿ. ನ್ಯಾಚ್ ಕೊಟ್ಟಾದಮೇಲೆ ಇವಾಗ ನೋಡ್ಕೊಳ್ಳಿ, ಇದೇ ಇಂಪಾರ್ಟೆಂಟು. ನಾನು ಬಟ್ಟೆಯನ್ನು ಯಾವ ರೀತಿ ಹಾಕ್ಕೊತೀನಿ ಅಂತ ನೋಡ್ಕೊಳ್ಳಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ. ಇವಾಗ ಸ್ಲೀವ್ಸ್ ಏನಿದೆಯಲ್ಲ ಅದನ್ನು ಇಲ್ಲಿ ಸೀದಾ ಇಟ್ಕೊಂಡಿದ್ದೀನಿ. ಇಲ್ಲಿ ಡ್ರೆಸ್ ಪಾರ್ಟ್ ಏನಿದೆಯಲ್ಲ ಅದನ್ನು ಈ ರೀತಿ ತೊಗೊಂಡಿದ್ದೀನಿ. ಇಲ್ಲಿ ಸೆಂಟ್ರ್ ಪಾಯಿಂಟು ಮತ್ತು ಇಲ್ಲಿ ಸೆಂಟ್ರ್ ಪಾಯಿಂಟು ಒಟ್ಟಿಗೆ ಇಟ್ಕೋಬೇಕು. ನಿಮಗೆ ಹೊಸಬ್ರಾದರೆ ಹಾಫ್ ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳಿ. ಆದರೆ ನಾನು ಹಾಫ್ ಸ್ಟಿಚ್ ಮಾಡಲ್ಲ. ಯಾವ ರೀತಿ ತೊಗೊತೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ಸ್ಲೀವ್ಸ್ ಏನಿದೆಯಲ್ಲ ಅದು ಮತ್ತು ಡ್ರೆಸ್ಸನ್ನು ಈ ರೀತಿ ಅಳತೆ ಇಟ್ಕೊಳ್ಳಿ. ಈ ರೀತಿ ಅಳತೆ ಮಾಡಿಕೊಂಡು ಅದಾದಮೇಲೆ ನೀವು ಸ್ಟಿಚಿಂಗನ್ನು ಮಾಡ್ಕೊತಾ ಬನ್ನಿ. ಓಕೆನಾ? ನೋಡಿ ನಾನಿವಾಗ ಈ ರೀತಿ ಇಟ್ಕೊಂಡೆ. ಕರೆಕ್ಟಾಗಿದೆ. ಕಡಿಮೆ ಬಂತು ಅಂದರೆ ಮಾತ್ರ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ಏನಿದೆಯಲ್ವ ಪೈಪಿಂಗು, ಆ ಪೈಪಿಂಗಿಂದ ಮೇಲೆ ಬರಬೇಕು ನಮ್ಮ ಹೊಲಿಗೆ. ಪಾಸ್ ಮಾಡೋಕ್ಕೊಂಚೂರು ಈ ಪೈಪಿಂಗ್ ಏನಿದೆಯಲ್ಲ ಈ ಪೈಪಿಂಗಿಂದ ಮೇಲ್ಗಡೆನೇ ನಾವು ಹೊಲಿಗೆ ಹಾಕ್ಕೊಂಬರ್ಬೇಕು. ಅದು ಪೈಪಿಂಗು ಒಳಗಡೆ ಹೋಗಬಾರ್ದು, ಈಚೆನೇ ಬರಬೇಕು. ಮತ್ತು 1/2 ಇಂಚಿಗೆ ಏನು ಮಾರ್ಕ್ ಹಾಕ್ಕೊಂಡಿದ್ದೀರಲ್ವ 1/2 ಇಂಚ್ ಮಾರ್ಕ್ ಮೇಲೇ ಹೊಲಿಗೆ ಬರಬೇಕು ನಿಮ್ಮದು. ನಿಧಾನವಾಗಿ ನೋಡಿ, ಹೊಸ್ದಾಗಿ ಮಾಡೋರು ಪೈಪಿಂಗ್ ಮೇಲೆಲ್ಲ ಹೊಲಿಗೆ ಹಾಕಬೇಡಿ. ಪೈಪಿಂಗಿಂತ ಹಿಂದೆನೇ ಹೊಲಿಗೆ ಬರಬೇಕು. ಇಲ್ಲಿ ನೋಡಿ, ಈ ಸೆಂಟ್ರ್ ಪಾಯಿಂಟು ಮತ್ತು ಈ ಸೆಂಟ್ರ್ ಪಾಯಿಂಟು ಎರಡೂ ಕೂಡ ಒಂದೇ ಕಡೆ ಜಾಯಿನ್ ಆಗಬೇಕು. ಅದಾದಮೇಲೆ ಹಿಂಗೆ ಬಟ್ಟೆನ ಮೂವ್ ಮಾಡ್ಕೊತ ಇನ್ನು ಮಿಕ್ಕಿರೋ ಹಾಫ್ ಏನಿರುತ್ತಲ್ಲ ಆ ಹಾಫನ್ನು ಸ್ಟಿಚ್ ಮಾಡಿ. ಹೊಸಬ್ರಾಗಿದ್ದರೆ ನೀವು ಅರ್ಧ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ನೀವು ಹೊಲಿಗೆ ಏನಾದರೂ ದೊಡ್ಡದಾಗಿ ಇಟ್ಕೊಂಡಿದ್ರಿ ಅಂದರೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ಹೊಲಿಗೆ ಸಣ್ಣದಾಗಿ ಇಟ್ಕೊಂಡಿರೋದ್ರಿಂದ ಒಂದೇ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇನ್ನೊಂದು ಸ್ಲೀವ್ಸನ್ನು ಸಹ ಇದನ್ನು ಯಾವ ರೀತಿ ಹೇಳ್ಕೊಡ್ತಲ್ವ ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಮೇಲೆ ಬರಬೇಕು. 1/2 ಇಂಚು ಮಾರ್ಕನ್ನು ಮಾಡಿ, ನಿಮ್ಗೆ ಹಂಗೆ ಬರುತ್ತೆ ಅಂದರೆ ಹಂಗೇ ಸ್ಟಿಚ್ ಮಾಡಿ. ನಾನು ಹೊಸಬ್ರು ನೋಡ್ತಾ ಇರ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ 1/2 ಇಂಚ್ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಸೆಂಟ್ರ್ ಪಾಯಿಂಟಿಗೆ ನ್ಯಾಚ್ ಕೊಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ಸೆಂಟ್ರ್ ಪಾಯಿಂಟು ಮತ್ತು ಸ್ಲೀವ್ ಸೆಂಟ್ರ್ ಪಾಯಿಂಟು ಮತ್ತು ಶೋಲ್ಡರು ಒಂದು ಪಿನ್ ಹಾಕ್ಕೊಳ್ಳಿ. ಯಾಕೆಂದರೆ ಅವಾಗ ನಮ್ಗೆ ಅಳತೆ ತೊಗೊಳೋದಕ್ಕೆ ಬಟ್ಟೆ ಜರುಗಾಡಲ್ಲ. ನೀಟಾಗಿ ಈ ರೀತಿ ಅಳತೆಯನ್ನು ತಗೊಂಡು ಹೊಸ್ದಾಗಿ ಮಾಡೋರಾದರೆ ನಿಧಾನಕ್ಕೆ ಮಾಡಿಕೊಡಿ, ನೀಟಾಗಿ ಮಾಡಿಕೊಡಿ. ಬೇರೆಯವ್ರು ಕೊಟ್ಟರು ಅಷ್ಟೇ, ನಿಮ್ಮದೇ ಆದರೂ ಅಷ್ಟೇ. ನಿಮ್ಮ ಕೆಲಸ ಚೆನ್ನಾಗಿತ್ತು ಅಂದರೆ ಜನ ನಿಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ ಕಸ್ಟಮರು. ನೋಡ್ತಾ ಇರ್ಬೋದು ಆವಾಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ನಲ್ವ ಅದೇ ರೀತಿ ಪೈಪಿಂಗಿಂದ ಇನ್ನು ಹಿಂದಕ್ಕೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಸ್ಲೀವ್ಸಲ್ಲಿ 1/2 ಇಂಚು ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಈ ಸೆಂಟ್ರ್ ಪಾಯಿಂಟು ಮತ್ತು ಈ ಸೆಂಟ್ರ್ ಪಾಯಿಂಟು ನೀಟಾಗೆ ಕುತ್ಕೋಬೇಕು. ಇವಾಗ ನಾನು 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡೆ.
ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಏನು ಫೋಲ್ಡಿಂಗ್ ಇದೆ ಅಲ್ವಾ, ನಾನು 2 ಇಂಚನ್ನು ಬಿಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ದೊಡ್ಡದಾಗೆ, ಅರ್ಧ ಇಂಚಿಗಿಂತ ಸ್ವಲ್ಪ ದೊಡ್ಡದಾಗೆ ಡಬಲ್ ಫೋಲ್ಡಿಂಗನ್ನು ಮಾಡ್ಕೋಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ನೀವು ಕಡಿಮೆ ಅರ್ಧ ಇಂಚ್ ಕಡಿಮೆ ಬಿಟ್ಕೊಂಡಿದ್ರೆ ಅರ್ಧ ಇಂಚು ಮತ್ತು ಅರ್ಧ ಇಂಚು ತೊಗೊಳ್ಳಿ. ನಾನು ಸ್ವಲ್ಪ ಈ ಪಟ್ಟಿಯನ್ನು ದೊಡ್ಡದಾಗಿ ಕೊಡ್ತಾಯಿದ್ದೀನಿ. ಎರಡನ್ನು ಒಟ್ಟಿಗೆ ಹಿಂಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಳಿ. ನಿಮಗೆ ಎರಡು ಒಟ್ಟಿಗೆ ಹೊಲಿಗೆ ಹಾಕೋಕ್ಕೆ ಬರಲ್ಲ ಅಂದರೆ ಹೊಸಬ್ರಾಗಿದ್ದರೆ ಫಸ್ಟು ಒಂದು ಫೋಲ್ಡ್ ಇದೇನಿದೆಯಲ್ಲ ಇದಕ್ಕೆ ಹೊಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಫೋಲ್ಡಿಗೆ ಹೊಲಿಗೆ ಹಾಕ್ಕೊಳ್ಳಿ. ಹೊಸಬ್ರಾಗಿದ್ದರೆ ನಿಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ ಎರಡನ್ನು ಸಹ ಒಟ್ಟಿಗೆ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕಿ. ಓಕೆನಾ? ನೋಡಿ ಇವಾಗ 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿ ಆದಮೇಲೆ ಮೇಲ್ಗಡೆನೂ ಅಟ್ಯಾಚ್ ಆಯಿತು, ಕೆಳಗಡೆನೂ ಸಹ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ. ಇದಾದಮೇಲೆ ಡ್ರೆಸ್ಸನ್ನು ಉಲ್ಟಾ ಮಾಡ್ಕೊತೀನಿ. 2 ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಇದು ಪೈಪಿಂಗ್ ಬಂದಿರೋದ್ರಿಂದ ಮೇಲಿಂದ ಅಟ್ಯಾಚ್ ಮಾಡಿದ್ದೀನಿ. ನಾರ್ಮಲ್ ಸ್ಲೀವ್ಸ್ ಬಂದಿದ್ರೆ ನಾವು ಉಲ್ಟಾ ಮಾಡ್ಕೊಂಡೇ ಅಟ್ಯಾಚ್ ಮಾಡಬೇಕಿರುತ್ತೆ. ಓಕೆನಾ? ನೋಡಿ ಇವಾಗ ಇದನ್ನು ಫಿಟ್ಟಿಂಗನ್ನು ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಕಸ್ಟಮರ್ದು ಡ್ರೆಸ್ ಆದರೂ ತೊಗೊಂಡಿರಿ ಅಥವಾ ಅವ್ರದ್ದು ಬಾಡಿ ಮೆಷರ್ಮೆಂಟ್ ಆದರೂ ತೊಗೊಂಡಿರಿ. ನಮಗೆ ಫಿಟ್ಟಿಂಗ್ ಮಾಡೋದಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ನಾನು ಅವ್ರದ್ದು ಮೆಷರ್ಮೆಂಟನ್ನೇ ತೊಗೊಂಡಿದ್ದೀನಿ. ಇಲ್ಲಿ 5 ಇಂಚು ಮತ್ತು ಇಲ್ಲೇನಿದೆಯಲ್ಲ ಈ ಹೊಲಿಗೆ ಏನಿದೆಯಲ್ಲ ಅವ್ರಿಗೆ ಕರೆಕ್ಟಾಗಿದೆ ಅಳತೆ. ಫಿಟ್ಟಿಂಗ್ ಏನೂ ಮಾಡೋಂಗಿಲ್ಲ. ಸೊ ಈ ಹೊಲಿಗೆ ಏನಿದೆಯಲ್ವ ಅದ್ರ ಮೇಲೇ ನಾನು ಹೊಲಿಗೆಯನ್ನು ಹಾಕ್ಕೊತ ಬರ್ತೀನಿ. ನೋಡಿ ಏನು ಸ್ಲೀವ್ಸ್ ಹತ್ರ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ವಾ, ಅಲ್ಲಿಂದ ನೀಟಾಗಿ ಹೊಲಿಗೆ ಹಾಕ್ಕೊತ ಬನ್ನಿ. ಇಲ್ಲೂ ಅಷ್ಟೇ ನಾನು ಪಿನ್ ಏನು ಹಾಕಿದ್ನಲ್ವ ತೆಗೆದು ಎರಡನ್ನು ನೀಟಾಗಿ ಇಟ್ಕೊಂಡು ಕಸ್ಟಮರ್ ನಿಮಗೆ ಏನು ಅಳತೆ ಕೊಟ್ಟಿರ್ತಾರಲ್ವ ಅದ್ರ ಪ್ರಕಾರ ನೀವು ಹೊಲಿಗೆಯನ್ನು ಹಾಕ್ಕೊತಾ ಬನ್ನಿ. ನನಗಿಲ್ಲಿ ಯಾವುದೇ ರೀತಿ ಫಿಟ್ಟಿಂಗ್ ಮಾಡೋದಿಲ್ಲ. ಫಿಟ್ಟಿಂಗ್ ಮಾಡೋದಿದ್ರೆ ನಿಮ್ಗೆ ಏನಿದೆಯಲ್ಲ 1 ಇಂಚ್ ಒಳಗಡೆ ಬೇಕಾ ಅರ್ಧ ಇಂಚ್ ಒಳಗಡೆ ಬೇಕಾ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಂಡು ಬನ್ನಿ. ಇಲ್ಲಿ ಅವ್ರಿಗೆ ಸ್ವಲ್ಪ ಟೈಟೇ ಇರೋದ್ರಿಂದ ನಾನು ನೋಡಿ ಹೊಲಿಗೆ ಏನಿದೆಯಲ್ಲೋ ಅದಕ್ಕಿಂತ ಈಚೆನೇ ಸ್ಟಿಚ್ ಹಾಕ್ಕೊತ ಬರ್ತಾಯಿದ್ದೀನಿ. ಅವ್ರಿಗಿದು ಸ್ವಲ್ಪ ಟೈಟ್ ಇದೆ, ಅದಕ್ಕೋಸ್ಕರ ಅವರೇ ಹೇಳೋಗಿದ್ದಾರೆ ನನಗೆ ಈ ಟೈಟ್ ಇದೆ, ಈ ರೀತಿ ನಂಗೆ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳೋಗಿದ್ದಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಹಾಕಿದ್ದೀನಿ. ಓಕೆನಾ? ಒಂದು ಹೊಲಿಗೆ ಆಯಿತು. ಅದ್ರ ಪಕ್ಕದಲ್ಲೇ ಇನ್ನೊಂದು ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಹೊಲಿಗೆ ನೋಡಿ ನನಗೆ ಬಟ್ಟೆ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಏನಿದೆಯಲ್ಲ ಎಂದಲ್ಲೇ ಹೊಲಿಗೆ ಹಾಕ್ತೀನಿ. ಇಲ್ಲಿ ಹಿಪ್ ಪೋರ್ಷನ್ನಲ್ಲಿ ಮಾತ್ರ ಸ್ವಲ್ಪ ಒಳಗಡೆ ತೊಗೊಳ್ತೀನಿ. ಹಿಪ್ ಪೋರ್ಷನ್ನಲ್ಲಿ ತುಂಬ ಒಳಗಡೆ ಈಚೆ ಹಾಕಬೇಡಿ, ಬಟ್ಟೆ ಹಿಂಚ್ಕೊಂಡ್ಬಿಡುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ತೀನಿ. ಒಂದು ಕಡೆದು ನಮ್ಮದು ಫಿಟ್ಟಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಕಡೆ ಏನಿದೆ ಅಲ್ಲ ಆ ಕಡೆಯಲ್ಲಿ ಫಿಟ್ಟಿಂಗನ್ನು ಮಾಡೋಣ. ಒಂದು ಕಡೆ ಏನು ಇವಾಗ ಅಳತೆ ತೊಗೊಂಡಿದ್ದಲ್ವ ಸ್ಲೀವ್ಸ್ ಓಪನಿಗೆ ನೆನ್ಪಿಟ್ಕೋಬೇಕು, ಪದೇ ಪದೇ ತೊಗೊಳಕ್ಕಾಗಲ್ಲ. 5 ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲೂ ಅಷ್ಟೇ ಫಿಟ್ಟಿಂಗನ್ನು ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಹೊಲಿಗೆ ಬಿಚ್ಕೊಂಡ್ಬಿಟ್ಟಿದೆ, ಹೊಲಿಗೆ ಬಿದ್ದಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಸಲ ಹೊಲಿಗೆಯನ್ನು ಹಾಕ್ಕೊತೀನಿ. ಇಲ್ಲೊಂದು ಸಲ ಸ್ಟಾರ್ಟಿಂಗಲ್ಲಿ ಹೊಲಿಗೆ ಬಿದ್ದಿರಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ನಾನು ಸ್ಕೂಟರ್ನ ಹಂಗೆ ರಿವರ್ಸು ಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಸರಿ ಹೋಗಿದೆ. ಇದಾದಮೇಲೆ ಫಿಟ್ಟಿಂಗನ್ನು ಮಾಡ್ತೀನಿ. ಸ್ಲೀವ್ಸ್ ಕೆಳಗಡೆ ಇಲ್ಲ 5 ಇಂಚಿಗೆ ಏನು ಮಾರ್ಕ್ ಮಾಡಿದ್ದೆ ಅಲ್ವಾ ಅದ್ರ ಮೇಲೆ ಫಿಟ್ಟಿಂಗ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲೂ ಅಷ್ಟೇ ಎರಡು ಸಹ ಒಂದೇ ಸಮ ಇರಬೇಕು. ನೋಡಿ ಇಲ್ಲಿ ನೀವು ಹೊಸಬ್ರಾಗಿದ್ದರೆ ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ
ಆಗಬಾರ್ದು, ತುಂಬ ಟೈಟ್ ಇದೆ ಇದು ಡ್ರೆಸ್ಸು. ಅದಕ್ಕೋಸ್ಕರ ಹೊಲಿಗೆಗಿಂತ ಆಚೆ ಹೊಲಿಗೆ ಹಾಕಿ ಈ ಹೊಲಿಗೆ ಏನಿದೆಯಲ್ಲ ಈ ಸ್ಟಿಚ್ಚನ್ನು ನಾನು ಬಿಚ್ಚಬೇಕು. ಅದಕ್ಕೋಸ್ಕರ ಹೊರಗಡೆ ಫಸ್ಟು ಸ್ಟಿಚ್ಚನ್ನು ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ಒಳಗಡೆ ಏನು ಸ್ಟಿಚ್ ಇದೆಯಲ್ಲ ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ತೀನಿ ನಾನು. ಓಕೆನಾ? ನಿಮಗೆ ಒಳಗಡೆ ಬೇಕು ಅಂದರೆ ಈಗೇನು ನಾನು ಆಚೆ ಹಾಕ್ತಿದ್ದೀನಲ್ವ 1/4 ಇಂಚು, ನೀವು ಒಳಗಡೆ 1/4 ಇಂಚು ಹಾಕ್ಕೊಂಡ್ರೆ ಆವಾಗ ನಿಮ್ಮ ಡ್ರೆಸ್ಸು ಫಿಟ್ಟಿಂಗು ಸರಿಯಾಗಿ ಬರುತ್ತೆ. ಓಕೆನಾ? ಒಂದು ಹೊಲಿಗೆ ಪಕ್ಕದಲ್ಲಿ ನಾನು ಇನ್ನೊಂದು ಹೊಲಿಗೆಯನ್ನು ಹಾಕ್ತೀನಿ. ಯಾಕೆಂದರೆ ಅವ್ರಿಗೇನಾದರೂ ಸ್ವಲ್ಪ ಟೈಟ್ ಅನಿಸಿದ್ರೆ ಹೊಲಿಗೆ ಬಿಚ್ಕೊಳ್ಳೋಕೆ ಜಾಗ ಬೇಕಲ್ವ, ಅದಕ್ಕೋಸ್ಕರ ಇನ್ನೊಂದು ಹೊಲಿಗೆಯನ್ನು ಹಾಕಿ ಬಟ್ಟೆ ಬಿಟ್ಟು ಅದಾದಮೇಲೆ ನಾನು ಕಟ್ಟಿಂಗನ್ನು ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ಟಿಂಗನ್ನು ಮಾಡ್ತೀನಿ. ಓಕೆನಾ? ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ತೀನಿ. ನೋಡಿ ಈ ರೀತಿ ಫಿಟ್ಟಿಂಗ್ ರೆಡಿ ಆಯಿತು. ಇವಾಗ ಈ ಸ್ಟಿಚ್ ಏನಿದೆಯಲ್ಲ ಇದು ಮೊದಲಿತ್ತಲ್ಲ ಆ ಸ್ಟಿಚ್ಚು ಡ್ರೆಸ್ಸಲ್ಲಿ ಬಂದಿದ್ದು, ಆ ಸ್ಟಿಚ್ಚನ್ನು ನಾನು ರಿಮೂವ್ ಮಾಡಬೇಕು. ಯಾಕೆಂದರೆ ಈ ಡ್ರೆಸ್ಸು ಅವರಿಗೆ ಸ್ವಲ್ಪ ಟೈಟ್ ಇದೆ. ಅದಕ್ಕೋಸ್ಕರ ಈ ಸ್ಟಿಚ್ ಏನಿದೆಯಲ್ಲ ಇದನ್ನು ರಿಮೂವ್ ಮಾಡಿಬಿಟ್ಟು ನನ್ನ ಕಸ್ಟಮರ್ಗೆ ಕೊಡ್ತೀನಿ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಆಗಿದೆ ಅಂತ. ನೋಡಿ ಇದು ಸ್ವಲ್ಪ ಮುಂದೆ ಹಾಕಿರೋದ್ರಿಂದ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಲೂಸಾಗಿ ಹಾಕ್ತಿದ್ದೀವಲ್ವ ಈ ರೀತಿ ಆಗಿದೆ. ಸ್ವಲ್ಪ ಐರನ್ ಮಾಡಿಕೊಂಡು ಡ್ರೆಸ್ಸನ್ನು ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಓಕೆನಾ? ಮಿಷಿನ್ ಇರೋದು ನೀವು ಅಷ್ಟೇ ಟೈಲರಿಂಗ್ ಕಲಿತಾ ಇರೋರು ಮತ್ತು ಮುಂದೆ ಕಲಿಬೇಕು ಅಂತ ಇರೋರು ಏನು ಮಾಡಿ ಅಂದರೆ ಈ ರೀತಿ ಮೊದಲು ಡ್ರೆಸ್ ಆಲ್ಟ್ರೇಷನ್ ಮಾಡೋದು, ನೈಟಿ ಆಲ್ಟ್ರೇಷನ್ ಮಾಡೋದು, ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡಿ ನಿಮ್ಮದ್ರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರನ್ನ ಮಾಡಿಕೊಡ್ತಾಯಿರಿ. ಅದಾದಮೇಲೆ ಅವ್ರಿಗೆ ಹೇಳಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಥವಾ ಕುಚ್ಚು ಹಾಕ್ತೀನಿ ಅಂತ ಹೇಳಿದಾಗ ನೀವು ಈ ಕೆಲಸ ಎಲ್ಲ ನೀಟಾಗಿ ಮಾಡಿಕೊಟ್ರೆ ನೆಕ್ಸ್ಟ್ ಅವ್ರು ನಿಮ್ಮ ಹತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ, ಡ್ರೆಸ್ ಸ್ಟಿಚ್ ಮಾಡ್ಸೋಕ್ಕೆ ತರ್ತಾರೆ. ಅದೇ ರೀತಿ ನೀವು ಕಸ್ಟಮರ್ಗಳನ್ನ ಜಾಸ್ತಿ ಮಾಡ್ಕೊತ ಹೋಗಬೇಕು. ಓಕೆನಾ? ಇದನ್ನು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.